ಇವತ್ತು ನಾವು ಖಡಕ್ಕಾಗಿ ಒಂದು ಕಷಾಯ ಹಾಗೆಯೇ ಕಷಾಯ ಪುಡಿ ರೆಸಿಪಿನೂ ಕೂಡ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲು ನಾವು ಕಷಾಯ ಪುಡಿ ಮಾಡೋ ವಿಧಾನ ನೋಡೋಣ. ನಾನಿಲ್ಲಿ ಒಂದು ಬಾಣಲೆಯಲ್ಲಿ 1 ಕಪ್ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಕೆಂಪಗಾಗೋ ತನಕ ಹುರಿದು ತಕ್ಕೊಳ್ಬೇಕು. ಎಣ್ಣೆ ಏನು ಹಾಕೋದು ಬೇಡ ಹುರಿಯುವಾಗ. ನೀವು ತುಂಬ ಪ್ರಮಾಣದಲ್ಲಿ ಕಷಾಯ ಪುಡಿ ಮಾಡೋದಿದ್ರೆ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಹುರಿದು ಪುಡಿ ಮಾಡೋದು ಒಳ್ಳೆಯದು. ಯಾಕಂದರೆ ತುಂಬ ಟೈಮ್ ಇಡಬೇಕು ಅಂತಿದ್ರೆ ಆವಾಗ ಕೆಡೋದಿಲ್ಲ. ಈಗ ಅರ್ಧ ಕಪ್ ಆಗುವಷ್ಟು ಜೀರಿಗೆನ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಬೀಜದ ಅರ್ಧದಷ್ಟು ಜೀರಿಗೆ ತಗೊಂಡಿದ್ದೇನೆ. ಕಡಿಮೆ ಪ್ರಮಾಣದಲ್ಲಿ ಕಷಾಯ ಪುಡಿ ಮಾಡೋದಿದ್ರೆ, ಒಂದು ವಾರಕ್ಕೆಲ್ಲ ಮಾಡೋದಿದ್ರೆ ಎಲ್ಲದನ್ನು ಜೊತೆಗೆ ಹುರಿದು ಪುಡಿ ಮಾಡಿ ತೆಗೆದಿಟ್ಕೊಳ್ಬೋದು. ಯಾಕಂದರೆ ನಾವು ಬೇಗನೆ ಖಾಲಿ ಕೂಡ ಮಾಡ್ತೇವೆ ಕಷಾಯ ಪುಡಿನ. ಈಗ 2 ಚಮಚ ಆಗುವಷ್ಟು ಕಾಳುಮೆಣಸನ್ನು ಹುರ್ಕೊಳ್ತಾ ಇದ್ದೇನೆ ಮಧ್ಯಮ ಉರಿಯಲ್ಲಿ. ಯಾವುದಕ್ಕೂ ಎಣ್ಣೆ ಹಾಕಿ ಹುರಿಯೋದು ಬೇಡ, ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಅರ್ಧ ಚಮಚ ಮೆಂತ್ಯ ಬೀಜ, 10 ಏಲಕ್ಕಿ, 1 ಚಮಚ ಬಡೆ ಸೋಪು ಮತ್ತು 1 ಚಮಚ ಲವಂಗ ಹಾಕಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಹುರಿದು ನಂತರ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತೇನೆ. ಯಾಕಂದರೆ ಪಾತ್ರೆ ಸರಿಯಾಗಿ ಬಿಸಿ ಇರ್ತದೆ. ಈ ಬಿಸಿ ಸಾಕಾಗ್ತದೆ ಉಳಿದ ಸಾಮಗ್ರಿಗೆ. 1 ಚಮಚ ಜಾಯಿಕಾಯಿ ಪುಡಿ, 1 ಚಮಚ ಅರಿಶಿನ ಪುಡಿ ಮತ್ತು 2 ಚಮಚ ಒಣ ಶುಂಠಿ ಪುಡಿ ಹಾಕಿದ್ದೇನೆ. ನಿಮಗೆ ಒಣ ಶುಂಠಿನೇ ಅಂಗಡಿಯಲ್ಲಿ ಸಿಗ್ತದೆ, ಅದು ಸಿಕ್ಕಿದರೆ ಅದನ್ನೇ ತೊಗೊಂಡು ಬಂದು ಅದನ್ನ ಹುರಿದು ಪುಡಿ ಮಾಡ್ಕೊಳ್ಬೋದು. ನಾನು ಒಣ ಶುಂಠಿ ಪುಡಿಯನ್ನು ಹಾಕಿದ್ದೇನೆ. ಜಾಯಿಕಾಯನ್ನು ತುರಿದು ಪುಡಿ ಮಾಡಿರೋದು 1 ಚಮಚ ಹಾಕಿದ್ದೇನೆ. ಈಗ ಹುರಿದಿರೋ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ತಣಿಸ್ಕೊಂಡು ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದನ್ನು ರುಬ್ಬಿ ಪುಡಿ ಮಾಡ್ಕೊಳ್ಬೇಕು. ಕಷಾಯ ಪುಡಿ ರೆಡಿ ಆಗ್ತದೆ. ಈ ಕಷಾಯ ಪುಡಿನ ನೀವು ಗಾಳಿ ಆಡದ ಬಾಟ್ಲಿಗೆ ಅಥವಾ ಜಾರಿಗೆ ಹಾಕಿ 1 ತಿಂಗಳವರೆಗೂ ಇಟ್ಕೊಳ್ಬೋದು. ಅದು ಕೆಡಬಾರ್ದು ಅಂತ ಹೇಳಿದರೆ ಪ್ರತಿಯೊಂದು ಸಾಮಗ್ರಿನ ನಾನು ಆಗಲೇ ಹೇಳಿದಾಗೆ ಪ್ರತ್ಯೇಕವಾಗಿ ಸರಿಯಾಗಿ ಹುರಿದು ನಂತರ ಹುಡಿ ಮಾಡ್ಕೊಳ್ಬೇಕು, ಆಗ ಹಾಳಾಗೋದಿಲ್ಲ. ಈಗ ಕಷಾಯ ಮಾಡಲಿಕ್ಕೆ ನಾನು 2 ಲೋಟ ಆಗುವಷ್ಟು, 2 ದೊಡ್ಡ ಲೋಟ ಆಗುವಷ್ಟು ನೀರು ಹಾಕಿದ್ದೇನೆ. ಸುಮಾರು 400 ml ಆಗುವಷ್ಟು ನೀರಿದೆ. ಒಂದು ಸಣ್ಣ ಕುದಿ ಬಂದ ಮೇಲೆ ಇದಕ್ಕೆ 3 ಚಮಚ ಆಗುವಷ್ಟು ಕಷಾಯ ಪುಡಿ ಹಾಕ್ತಾ ಇದ್ದೇನೆ. ನಿಮಗೆ ಕಷಾಯ ತುಂಬ ಸ್ಟ್ರಾಂಗ್ ಬೇಕು ಅಂತಿದ್ರೆ ಕಷಾಯ ಪುಡಿ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆನೂ ಮಾಡ್ಬೋದು. ಕಷಾಯ ಪುಡಿ ಹಾಕಿದ ಮೇಲೆ ಅದನ್ನು ಒಮ್ಮೆ ಕಲಕಿ ಇದಕ್ಕೆ 2 ಚಮಚ ಆಗುವಷ್ಟು ಕಲ್ಸಕ್ಕರೆ ಹಾಕಿದ್ದೇನೆ. 5 ನಿಮಿಷ ಕುದಿಸ್ಕೊಳ್ಬೇಕು. ಕಲ್ಸಕ್ಕರೆ ಬದಲು ನೀವು ಬೆಲ್ಲನೂ ಹಾಕ್ಬೋದು, ಸಕ್ಕರೆನೂ ಹಾಕ್ಬೋದು. ನಿಮ್ಮ ಸಿಹಿಗೆ ಅನುಗುಣವಾಗಿ ಪ್ರಮಾಣನ ಹೆಚ್ಚು ಕಡಿಮೆ ಮಾಡ್ಬೋದು. 5 ನಿಮಿಷ ಕುದಿಸಿ ಆದ ಮೇಲೆ ಇದಕ್ಕೆ 1 ಲೋಟ ಆಗುವಷ್ಟು ಹಾಲನ್ನು ಹಾಕಿದ್ದೇನೆ. ಮತ್ತೆ ಚೆನ್ನಾಗಿ ಇದನ್ನು ಕಲಕಿ ಮತ್ತೆ ಒಂದು 3 ನಿಮಿಷ ಕುದಿಸ್ಕೊಂಡು ಆಮೇಲೆ ಗಾಳಿಸ್ಕೊಂಡ್ರೆ ಆಯಿತು. ಕಷಾಯ ರೆಡಿ ಆಗ್ತದೆ. ನೀವು ಟೀ, ಕಾಫಿ ಕುಡಿಯುವ ಬದಲು ಇದನ್ನು ಕುಡಿಬೋದು. ತುಂಬ ಚೆನ್ನಾಗಿರ್ತದೆ, ಕುಡಿಲಿಕ್ಕೆ ಹಿತಕರವಾಗಿ ಇರ್ತದೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನಾನು ಆಗಲೇ ಹೇಳಿದಾಗೆ ನೀವು ಕಡಿಮೆ ಪ್ರಮಾಣದಲ್ಲಿ ಕಷಾಯ ಪುಡಿ ಮಾಡೋದಿದ್ರೆ ಎಲ್ಲ ಸಾಮಗ್ರಿಗಳನ್ನು ಜೊತೆಗೆ ಹಾಕಿ ಒಮ್ಮೆಲೆ ಹುರಿದು ಹುಡಿ ಮಾಡಿ ಇಟ್ಕೊಳ್ಬೋದು. 1 ವಾರಕ್ಕೆಲ್ಲ ಮಾಡೋದಿದ್ರೆ. ತುಂಬ ಜಾಸ್ತಿ ಟೈಮ್ ಇಟ್ಕೊಳ್ಬೇಕು ಅಂತಿದ್ರೆ ನೀವು ಪ್ರತಿಯೊಂದು ಸಾಮಗ್ರಿನ ಸರಿಯಾಗಿ ಹುರ್ಕೊಳ್ಬೇಕಾಗ್ತದೆ. ಇಲ್ಲದಿದ್ದರೆ ಅದು ಬೇಗ ಕೆಡುತ್ತದೆ ಕಷಾಯ ಪುಡಿ, ಮತ್ತು ಅದರ ತಾಜಾತನೂ ಕೂಡ ಹೋಗ್ತದೆ. ಈಗ ಬಿಸಿ ಬಿಸಿ ಕಷಾಯ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ಕಷಾಯ ಪುಡಿ ಮತ್ತು ಕಷಾಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.